ನನಗೆ ಕೈ ಕಾಲೇ ಆಡ್ತಾ ಇಲ್ಲ ಕಣೋ. ಏನಾದರೂ ಮಾಡಿ ತಕ್ಷಣ ಅವಳ ಮನೆ ಕರ್ಕೊಂಡ್ಬಂದ್ಬಿಡು. ದೇವ್ರೆ, ಇವ್ರ ಮನೆಗೆ ಬರೋದ್ರೊಳಗಡೆ ಮೇಘ ಮನೆಗೆ ಬಂದರೆ ಸಾಕಪ್ಪ. ಒಳಗಡೆ ಬನ್ನಿ. ನಮಸ್ತೆ ಅಮ್ಮ. ನಮಸ್ತೆ. ಬನ್ನಿ ಒಳಗೆ ಬನ್ನಿ. ಬನ್ನಿ. ಕೂತ್ಕೊಳ್ಳಿಮ್ಮ.
ಸುಮತಿ, ನಾನು ಬರಬಾರ್ದಾಗಿತ್ತ ಇಲ್ಲಿಗೆ? ಇದ್ಯಾಕಮ್ಮ ಹೀಗೆ ಹೇಳ್ತಾ ಇದ್ದೀರಾ? ನನ್ನನ್ನು ನೋಡಿ ಹ್ಯಾಪಿ ಫೀಲಿಂಗೇ ಇಲ್ಲ ನಿನ್ನ ಫೇಸಲ್ಲಿ. ಛೇ, ಎಂತ ಮಾತಾಡ್ತಿದ್ದೀರಮ್ಮ? ನೀವು ಮೊದಲಿಗೆ ಕೆಲಸದವ್ರನ್ನ ಕಳಿಸ್ತೀನಿ ಅಂದಿದ್ರಿ. ನಾನು ಅವ್ರು ಬರ್ತಾರೇನೋ ಅಂತ ಕಾಯ್ತಾ ಇದ್ದೆ. ಸಡನ್ನಾಗಿ ನೀವು ಬಂದ್ಬಿಟ್ರಿ. ನನಗೆ ನಂಬಕ್ಕೆ ಆಗಲಿಲ್ಲ. ನಾನು ವರ್ಕರ್ಸ್ನೇ ಕಳಿಸ್ಬೇಕು ಅಂತಿದ್ದೆ. ಅದೇನೋ ಮೇಘ ಉಪವಾಸ ಮಾಡಿ ಟಯರ್ಡ್ ಆಗಿದ್ಲು ಅಂತ ಹೇಳಿದೆಯಲ್ಲ, ನನ್ನ ಕರುಳು ಚುರುಕ್ ಅಂದ್ಬಿಡ್ತು. ನನ್ನ ಮೊಮ್ಮಗಳನ್ನ ಒಂದ್ಸಲ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನಮಸ್ತೆ ಅಮ್ಮ. ಹಾ, ನಮಸ್ತೆ. Law on. ಔಟ್. ಸ್ಕೋರ್ಸ್ ಲೆವೆಲ್ ಆಗಿದೆ. ಕಮಾನ್ ಮೇಘ, ಕಮಾನ್. ಸ್ಕೋರ್ಸ್ ಲೆವೆಲ್ ಆಗಿದೆ. ಪ್ಲೀಸ್ ಕಾನ್ಸಂಟ್ರೇಟ್ ಮಾಡು. ಇನ್ನು ಒಂದೇ ಒಂದು ಪಾಯಿಂಟು ಯಾರು ಗೆಲ್ತಾರೆ ಅನ್ನೋದು ಡಿಸೈಡ್ ಆಗುತ್ತೆ. ಪ್ಲೀಸ್ ಮೇಘ, ಕಮಾನ್. ನಮಸ್ಕಾರ. ನಮಸ್ಕಾರ. ಬಂದು ತುಂಬ ಹೊತ್ತಾಯ್ತಾ? ಇಲ್ಲ, ಜಸ್ಟ್ ಬಂದೆ. ಸುಮತಿ, ಕುಡಿಲಿಕ್ಕೆ ತಂಪಾಗೇನಾದರೂ? ಇವತ್ತು ಉಪವಾಸ ಅವ್ರದ್ದು. ಓಹ್, ಹೌದಲ್ಲ, ಮರ್ತುಬಿಟ್ಟೆ. ಮೇಘ ಇಲ್ಲಿ? ಅದು ಅವಳು ಸ್ನಾನಕ್ಕೆ ಹೋಗಿದ್ದಲ್ರಿ. ಹಾ, ಏನು ಈ ಟೈಮಲ್ಲಿ ಸ್ನಾನನ? ಮಾರ್ನಿಂಗೇ ಎದ್ದು ಸ್ನಾನ ಮಾಡಿ ದೇವ್ರನ್ನ ಪ್ರೇ ಮಾಡಿ ಆಮೇಲೆ ಉಪವಾಸ ವ್ರತ ಸ್ಟಾರ್ಟ್ ಮಾಡಬೇಕು ಅಂತಲ್ವ ನಾನು ಹೇಳಿದ್ದು. ಈಗ ಸ್ನಾನ ಮಾಡ್ತಿದ್ದಾಳೆ ಅಂತೀಯ, ಅಲ್ಲಿಗೆ ಅವಳು ಉಪವಾಸ ವ್ರತ ಮಾಡ್ತಿದ್ದಾಳಾ ಇಲ್ವಾ? ಅಯ್ಯೋ ಇಲ್ಲಮ್ಮ, ನೀವು ಹೇಳ್ದ ಹಾಗೆ ಅವಳು ಉಪವಾಸನ ಶುರು ಮಾಡಿದ್ಲು. ನಡುವೆ ಅವಳಿಗೆ ಸ್ವಲ್ಪ ಸುಸ್ತಾಗಿ ಮಲಗಿದ್ಲು. ನೀವು ಫೋನ್ ಮಾಡಿದ ತಕ್ಷಣ ನಾನು ಅವಳನ್ನ ಎಬ್ಬಿಸಿ ವಿಷಯನ ಹೇಳಿದೆ. ಅಮ್ಮ, ನಾನು ನಿದ್ದೆ ಮಾಡಿ ಎದ್ದಿದ್ದೀನಿ. ಬಡ ಬಗರಿಗೆಲ್ಲ ದಾನ ಮಾಡಬೇಕು ಅಂದ್ರಲ್ಲ, ಅದು ಪವಿತ್ರವಾಗೇ ಆಗಬೇಕು. ಅದಕ್ಕೆ ನಾನು ಮತ್ತೆ ಸ್ನಾನ ಮಾಡಿ ದೇವ್ರಿಗೆ ಪೂಜೆ ಮಾಡಿ ಆಮೇಲೆ ಆ ವಸ್ತುಗಳನ್ನ ಮುಟ್ತೀನಿ ಅಂತಂದ್ಲು. ಸರಿ ಸರಿ, ಬೇಗ ಬೇಗ ರೆಡಿಯಾಗಿ ಬರೋಕ್ಕೆ ಹೇಳು. ನಂಗೆ ಟೈಮ್ ಇಲ್ಲ, ಹೋಗ್ಬೇಕು. ಕರಿತೀನಿ. ಔಟ್.
ಮೇಘ, ನೀ ಇನ್ನು ಮನೆಗೆ ಹೋಗ್ಬೋದು. ಎಲ್ಲಾದರೂ ತಲೆ ತಿರುಗಿ ಬಿದ್ದುಬಿಟ್ಟಿಯಾ? ಬೇಗ ಮನೆ ಹೋಗಿ ಸೇರ್ಕೊ. ಸರ್ ನನ್ನ ಸೀಟು ನಾಳೆ ಲಿಸ್ಟ್ ಅನೌನ್ಸ್ ಆಗುತ್ತೆ. ಫೋನ್ ಮಾಡು. ಏನು ಹಾಗೆ ನೋಡ್ತಾ ಇದೆಯಾ? ಮ್ಯಾಚ್ ಸೋತಾಯ್ತಲ್ಲ, ನೀನು ಮನೆಗೆ ಹೋಗ್ಬೋದು. ಇಲ್ಲಿ ನಿನಗೇನಾದರೂ ಹೆಚ್ಚು ಕಡಿಮೆ ಆದರೆ ನಾ ಜವಾಬ್ದಾರಿ ಹೊರಬೇಕಾಗತ್ತೆ. ಸೊ ಪ್ಲೀಸ್. ಮೇಘ, ಮ್ಯಾಚ್ ಸೋತ್ರೇನಂತೆ, ನೀನು ಸಖತ್ತಾಗಿ ಆಡ್ದೆ ಕಣೆ. ಇವರು ಚಾಂಪಿಯನ್. ವೆಲ್ ಪ್ಲೇಡ್ ಮೇಘ. ಡಿಸಪಾಯಿಂಟ್ ಆಗಬೇಡ. ನೀನು ಇವತ್ತು ಆಡಿರೋದು ನೋಡೋರು ಏನಾದರೂ ನಿನ್ನ ಸೆಲೆಕ್ಟ್ ಮಾಡಲಿಲ್ಲ ಅಂದರೆ ಅದು ಇವ್ರ ದುರಾದೃಷ್ಟ. ನಿನ್ನಂಥ ಒಳ್ಳೆ ಪ್ಲೇಯರ್ನ ಈ ಕಾಲೇಜ್ ಕಳ್ಕೊಳ್ಳುತ್ತೆ. ಡೋಂಟ್ ವರಿ. ಬಾ ಬಾ. ಹಲೋ ಜಯಂತ, ನೀವು ಎಲ್ಲಿದ್ದೀರಾ? ಇಲ್ಲಿ ತ್ರಿಪುರ ಸುಂದರಿ ಅವರು ಬಂದು ಕೂತಿದ್ದಾರೆ. ಮೇಘನ್ ಕೇಳ್ತಾ ಇದ್ದಾರೆ. ನಾನು ಅದು ಇದು ಹೇಳಿ ಸಂಭಾಳಿಸ್ತಾ ಇದ್ದೀನಿ, ಆಗ್ತಾ ಇಲ್ಲ. ಈಗ ಹೊರಡ್ತಾ ಇದ್ದೀವತ್ತೆ. ಇನ್ನು 5 ನಿಮಿಷ ಬಂದ್ಬಿಡ್ತೀವಿ. ಪಾಪ ಮೇಘ ತುಂಬ ಸುಸ್ತಾಗಿದ್ದಾಳೆ. ಸುಸ್ತಾಗ್ಬಿಟ್ಟಿದ್ದಾಳ? ಮನೆಗೆ ಬಂದ್ಮೇಲೆ ಎಲ್ಲ ಹೇಳ್ತೀನತ್ತೆ. ಈಗ ಹೊರಡ್ತಾ ಇದ್ದೀವಿ ನಾವು. ಯಾರ ಜೊತೆ ಮಾತಾಡ್ತಿದ್ದೆ ಫೋನಲ್ಲಿ? ನನ್ನ ಸ್ನೇಹಿತೆ ಜೊತೆ. ಮೇಘ ಇಲ್ಲಿ? ರೆಡಿ ಆಗದೆ ಏನು ಮಾಡ್ತಿದ್ದಾಳೆ ಅವಳು? ಆ ಅಮ್ಮ ಕೇಳ್ತಾ ಇರೋ ಪ್ರಶ್ನೆಗೆ ಉತ್ತರ ಹೇಳೋಕ್ಕಾಗ್ತಿಲ್ಲ ನನಗೆ. ಅದಕ್ಕೆ ಎದ್ದು ಬಂದಿದ್ದೀನಿ. 5 ನಿಮಿಷ ರೀ, ಬಂದ್ಬಿಡ್ತಾಳೆ. ಎಲ್ಲಿ ಹೋಗಿದ್ದಾಳೆ? ಅಂದ್ರೆ ರೆಡಿಯಾಗಿ ಬರ್ತಾಳೆ ಎಂದೆ. ಅವ್ರು ಬರೋ ವಿಷಯನ ಫೋನ್ ಮಾಡಿ ಹೇಳಿದ್ರು ತಾನೆ. ಬೇಗ ರೆಡಿ ಆಗೋದಕ್ಕೆ ಹೇಳಬೇಕಾಗಿತ್ತು ಅವಳಿಗೆ. ಅದು ಇವ್ರು ಬರೋದು ತಡ ಆಗತ್ತೆ ಅನ್ಕೊಂಡು ಬೇಗ ಸಿದ್ಧವಾಗಿ ಬರೋದಕ್ಕೆ ಹೇಳವಳಿಗೆ. ತಡ ಆಗೋದಾದ್ರೆ ಏನಾರ ಸಬು ಹೇಳಿ ಸಂಭಾಳಿಸೋ ಅಮ್ಮನ. ಸರಿ. ಸಮಯ ಪ್ರಜ್ಞೆ ಇಲ್ಲ ಅಂದ್ರೆ ಏನು ಸಾಧಿಸ್ತಾಳೆ ಇವಳ ಜೀವನದಲ್ಲಿ?
ಮೀನಾಕ್ಷಿ? ಅಮ್ಮ ಏನು ಹೋದವ್ರು ಹೋದ ಹಾಗೆ ಎಸ್ಕೇಪ್ ಆಗ್ತಾ ಇದ್ದಾರಲ್ಲ. ಮೊದಲು ಸುಮತಿ ಎಸ್ಕೇಪ್ ಆದ್ಲು, ಆಮೇಲೆ ವಿಶ್ವನಾಥ್ ಎಸ್ಕೇಪ್ ಆದ್ರು. ಏನು ನಡೀತಾ ಇದೆ ಇಲ್ಲಿ? ಅಮ್ಮ ನೀವೇನು ಯೋಚನೆ ಮಾಡಬೇಡಿ. ಬಹುಶಃ ಮೇಘನ್ ಕರ್ಕೊಂಡು ಬರಕ್ ಹೋಗಿದ್ದಾರೆ ಅನ್ಸುತ್ತೆ. ಬಂದ್ಬಿಡ್ತಾರೆ. ಛೆ, ನನ್ನ ಟೈಮ್ ಎಲ್ಲ ವೇಸ್ಟ್ ಆಗೋಯ್ತು. ಸುಮತಿ, ವಾಟ್ ಇಸ್ ದಿಸ್? 5 ನಿಮಿಷ ತಲೆ ಬಾಚ್ಕೋತಾ ಇದ್ದಾಳೆ. ಸ್ಟಿಲ್ ಕೂಂಬಿಂಗ್ ಹೇರ್? ನೋ 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 ನೋ. ಓಕೆ ಓಕೆ. ಮೇಘ ಏನಾಯ್ತು? ಮಯೂರಿ, ಮೇಘನ್ ನೋಡ್ಕೊ, ನಾನು ಹೇಗಾದ್ರೂ ಮಾಡಿ ಆಟೋ ನಿಲ್ಲಿಸ್ತೀನಿ. ಅಣ್ಣ, ಬೃಂದಾವನಕ್ಕೆ ಬರ್ತೀರಣ್ಣ? ಬರಲ್ಲ ಸರ್. ಅಣ್ಣ ಪ್ಲೀಸ್ ಅಣ್ಣ, ಬೇಕಾದ್ರೆ ಎಕ್ಸ್ಟ್ರಾ ಚಾರ್ಜ್ ಕೊಡ್ತೀರಣ್ಣ. ಸಾರಿ ಸರ್, ಅವ್ನು ಮನೆ ಕಡೆ ಹೋಗ್ತಾ ಇದ್ದೀನಿ, ಆ ಕಡೆಗೆ ನಾವು ಬರ್ತೀರೇನೋ ಅಂತ ನಿಲ್ಲಿಸ್ತೇವೆ ಸರ್, ಅಷ್ಟೇ. ಅಣ್ಣ ಪ್ಲೀಸ್ ಅಣ್ಣ. ಸಾರಿ ಸರ್. ಏನದಕ್ಕೆ ಇದು? ಇವ್ರು ಇನ್ನೂ ಬರಲಿಲ್ಲ. ಈ ಅಜ್ಜಿ ನೋಡಿದ್ರೆ ಒಂದೇ ಸಮನೆ ಬಡ್ಕೋತಿದೆ. ಏನು ಉತ್ತರ ಕೊಡಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ಜಯಂತನಿಗೆ ಫೋನ್ ಮಾಡಿದ್ರೆ 5 ನಿಮಿಷದಲ್ಲಿ ಬರ್ತೀನಿ ಅಂತ ಹೇಳಿದ್ದ, ಇದುವರೆಗೂ ಬಂದಿಲ್ಲ. ಒಂದು ಕೆಲಸ ಮಾಡೋಣ, ಇನ್ನೊಂದ್ಸಲ ಫೋನ್ ಮಾಡಿ ನೋಡೋಣ. ಹೇಗೆ ಮೀನಾಕ್ಷಿ? ಹಾಲಲ್ಲಿ ಅವ್ರು ಕೂತಿದ್ದಾರೆ, ರೂಮಲ್ಲಿ ನಿಮ್ಮ ಅಣ್ಣ ಇದ್ದಾರೆ, ಹೇಗೆ ಮಾಡೋದು? ಓಹೋ